ಹಾಯ್ ಹಲೋ ಸಖಿ ಕುಕ್ಕಿಂಗ್ ಕ್ಲೋಸಪ್ಗೆ ಸ್ವಾಗತ. ನಾವಿವತ್ತು ಪಾಂಪ್ಲೆಟ್ ಫಿಶ್ ತವಾ ಫ್ರೈ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಒಂದು ಮುಷ್ಟಿಯಷ್ಟು ಹುಣಸೆಹಣ್ಣನ್ನು ನೀರಿಗೆ ಹಾಕಿ ಸ್ವಲ್ಪ ನೀರು ಸೇರಿಸಿ ಹುಳಿ ರೆಡಿ ಮಾಡ್ಕೋಬೇಕು. ಅದಕ್ಕೆ 3/4 ಟೀ ಸ್ಪೂನಷ್ಟು ಅರಿಶಿಣ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಚ ಖಾರದ ಪುಡಿ ಹಾಕ್ಕೊಂಡು 3 ಟೀ ಸ್ಪೂನ್ ಅಚ್ಚ ಖಾರದ ಪುಡಿ. ನಾನು 3/4 kg ಫಿಶ್ಗೆ ಮಸಾಲ ರೆಡಿ ಮಾಡ್ತಾಯಿದ್ದೀನಿ. ಕಡಿಮೆ ಫಿಶ್ ಯೂಸ್ ಮಾಡೋದಾದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ, ಜಾಸ್ತಿ ಫಿಶ್ ತೊಗೊಂಡಿದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು. 3/4 kgಗೆ ಇಷ್ಟು ಮಸಾಲೆ ಸಾಕಾಗುತ್ತೆ. ಈಗ ನೀಟಾಗಿ ತೊಳೆದು ಕಟ್ ಮಾಡಿರೋ ಫಿಶ್ ಪೀಸಸ್ನ ಈ ಮಸಾಲೆಗೆ ಹಾಕ್ಕೋಬೇಕು. ಎಲ್ಲ ಪೀಸಸ್ಗೂ ನೀಟಾಗಿ ಸ್ಪ್ರೆಡ್ ಆಗೋ ಥರ ಸ್ಪ್ರೆಡ್ ಮಾಡಬೇಕು. ಎಲ್ಲ ಮಸಾಲೆಗೂ ಎಲ್ಲ ಪೀಸನ್ನು ಮಸಾಲೆ ಆಗೋ ಥರ ಮಸಾಲೆನ ಸ್ಪ್ರೆಡ್ ಮಾಡಿಟ್ಟು ಇದನ್ನು 1 ರಿಂದ 2 ಗಂಟೆ ಹಾಗೆ ಇಡಬೇಕು. ಇದು 2 ಗಂಟೆ ಆದಮೇಲೆ ಒಂದು ಕಾವಲಿ ಅಥವಾ ತವನ ಬಿಸಿಗಿಟ್ಟು ಅದಕ್ಕೆ ಒಂದು 20 ml ಆಯಿಲ್ ಹಾಕಿ ಬಿಸಿ ಆದಮೇಲೆ ನಿಧಾನಕ್ಕೆ ಹೀಗೆ ನೀಟಾಗಿ ಇಟ್ಕೋಬೇಕು. ಇದು ಎಷ್ಟು ಹಿಡಿಸುತ್ತೋ ಅಷ್ಟು ಮಾತ್ರ ಬೇಯಿಸ್ಕೊಂಡ್ರೆ ಸಾಕು, ಜಾಸ್ತಿ ರಶ್ ಮಾಡ್ಕೋಬಾರ್ದು. ಇದೊಂದು 2 ನಿಮಿಷ ಆದಮೇಲೆ ಇನ್ನೊಂದು ಸೈಡು ಮಗ್ಚಿ ತೆಗೆದಿಟ್ಕೊಂಡ್ರೆ ಫಿಶ್ ಫ್ರೈ ರೆಡಿ. ಪುನಃ ಇದನ್ನ ತೆಗೆದು ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಬಾಕಿ ಉಳಿದಿರೋ ಪೀಸಸ್ನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಹೀಗೆ ಫಿಶ್ ಫ್ರೈ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.